ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಖಾನಾಪುರ ತಹಸೀಲ್ದಾರರ ಅಸಭ್ಯ ವರ್ತನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ, ಗೂಂಡಾವರ್ತನೆ ಹಾಗೂ ಸಭೆಯ ಬಹಿಷ್ಕಾರದ ಕುರಿತು ದಿನಾಂಕ 9/7/2026ರಂದು ಖಾನಾಪುರ ತಹಸೀಲ್ದಾರರ ಕಚೇರಿಯಲ್ಲಿ ಎಲೆಕ್ಷನ್ ಸಂಬಂಧಿತ ಕೆಲಸಗಳ ಬಗ್ಗೆ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ತಾಲೂಕಿನ ಪಿಡಿಒ ಹಾಗೂ ಡಿಇಒ ಅವರು ಹಾಜರಿದ್ದರು. ಸಭೆಯು ನಡೆಯುತ್ತಿರುವಾಗ ಪಿಡಿಒ ಅವರು ಸಭೆಯ ಕಾರ್ಯಸೂಚಿಗೆ ಸಂಬಂಧಿಸಿದಂತೆ ಕೆಲವು ಸ್ಪಷ್ಟನೆಗಳನ್ನು ಪಡೆಯಲು ಮತ್ತು ತಮ್ಮ ಸಂದೇಹಗಳನ್ನು ವ್ಯಕ್ತಪಡಿಸಲು ಮುಂದಾದರು. ಆಗ ಮಾನ್ಯ ತಹಸೀಲ್ದಾರರು ಅತ್ಯಂತ ಉದ್ದಟತನದಿಂದ ವರ್ತಿಸಿ, ಯಾರೂ ಪ್ರಶ್ನೆಗಳನ್ನು ಕೇಳಬಾರದು, ನಾವೇನು ಹೇಳುತ್ತೇವೋ ಅದನ್ನು ಮಾತ್ರ ಕೇಳಬೇಕು ಎಂದು ಅಧಿಕಾರದ ದರ್ಪದಿಂದ ವರ್ತಿಸಿದರು. ಪಿಡಿಒ ಅವರು ಈ ಧೋರಣೆಯನ್ನು ಪ್ರಶ್ನಿಸಿದಾಗ ಮತ್ತು ಆಕ್ಷೇಪ ವ್ಯಕ್ತಪಡಿಸಿದಾಗ ತಹಸೀಲ್ದಾರರು ತಮ್ಮ ಘನತೆಗೆ ತಕ್ಕುದಲ್ಲ, ಈ ರೀತಿಯಲ್ಲಿ ಅತ್ಯಂತ ಅವಾಚ್ಯ ಶಬ್ದಗಳಿಂದ ಸಭೆಯಲ್ಲಿದ್ದ ಎಲ್ಲ ಸಿಬ್ಬಂದಿಗಳನ್ನು ನಿಂದಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹಲ್ಲೆ ನಡೆಸಲು ಸಹ ಮುಂದಾದರು. ಒಬ್ಬ ಹಿರಿಯ ಅಧಿಕಾರಿಯಿಂದ ಈ ರೀತಿಯ ಅಸಭ್ಯ ವರ್ತನೆ ಮತ್ತು ಪ್ರಚೋದಾತ್ಮಕ ನಡೆ ಅತ್ಯಂತ ಖೇದಕಾರಿಯಾಗಿದೆ. ಸರ್ಕಾರಿ ನೌಕರರಾಗಿ ನಾವು ನಿಯಮಾನುಸಾರ ಕೆಲಸ ಮಾಡಲು ಬದ್ಧರಾಗಿದ್ದೇವೆ. ಆದರೆ ಸಭೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚರ್ಚಿಸಲು ಅವಕಾಶ ನೀಡದೆ ದರ್ಪದಿಂದ ವರ್ತಿಸಿ ನಿಂದನೆಗೈದ ತಹಸೀಲ್ದಾರರ ವರ್ತನೆಯನ್ನು ಖಂಡಿಸಿ ನಾವು ಸಭೆಯನ್ನು ಬಹಿಷ್ಕರಿಸಿ ಹೊರಬಂದಿದ್ದೇವೆ. ಆದುದರಿಂದ ದಯವಿಟ್ಟು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಇಲಾಖೆಯ ಸಿಬ್ಬಂದಿಯ ಘನತೆಗೆ ಧಕ್ಕೆ ತಂದಿರುವ ಮತ್ತು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ತಹಸೀಲ್ದಾರರ ವಿರುದ್ಧ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಆಗುವವರೆಗೂ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸದರಿ ಪ್ರಕ್ರಿಯೆಯನ್ನು ಬಹಿಷ್ಕರಿಸಲು ಈ ಮೂಲಕ ಕೋರಿದೆ. ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬ್ರಿಗೇಡ್ ಸಂಘ, ಬೆಳಗಾವಿ. ನ್ಯೂಸ್ ರಿಪೋರ್ಟ್ ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.